ಶಾಸಕರೇ ವೋಟ್ ಮಾಡಿದ್ದಾರೆ. ಬಿಜೆಪಿ ಹಿನ್ನಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ಎರಡು ಚಿಹ್ನೆ ಮೇಲೆ ಆರಿಸಿ ಬಂದು ಈ ರೀತಿ ಮಾಡಿರೋದು ಒಂದು ಬಹಳ ಅಕ್ಷಮ್ಯ ಅಪರಾಧ ಇದೆ. ಮತ್ತು ಇವರಿಗೆ ಯಾವ ಕಡೆನೂ ಒಂದ್ ಕಡೆ ಗಟ್ಟಿಯಾಗಿರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ. ಪಾರ್ಟಿ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಕಾಂಗ್ರೆಸ್ ಜಾಯ್ನ್ ಆಗ್ತಾರೆ ಅನ್ನೋದು ಕೂಡ ಮಾಹಿತಿ ಇದೆ ಸರ್. ಇವತ್ತು ಸಂಜೆಗೆ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸರ್. ವಿಪ್ ಜಾರಿ ಸಂಜೆ ಕಾಂಗ್ರೆಸ್ ಜಾಯ್ನ್ ಆಗ್ತಾರೆ. ಏನ್ ಮಾಡ್ತಾರೆ ಮುಂದೆ ನೋಡೋಣ. ಇದ್ರ ಮುಂದೆ ನಾವು ನಮ್ಮ ಪಾರ್ಟಿ ಫೋರಮ್ದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಆ ನಂತರ ಸೂಕ್ತ ಸರ್ 5ನೇ ತೀರ್ಮಾನವನ್ನು ನಾವು ತೆಗೆದುಕೊಳ್ಳೋಣ. ಸರ್, ಈಗ ಬಿಜೆಪಿನಲ್ಲಿ ಅವ್ರನ್ನ ಕರೆದು ನೀವು ಮಂತ್ರಿ ಮಾಡಿ ಎಲ್ಲ ಅವ್ರ ಅಧಿಕಾರ ಕೊಟ್ಟಿದ್ದೀರಾ, ಬಟ್ ಈ ರೀತಿ ಮಾಡುವಂತದ್ದು ಎಷ್ಟು ಇದು ತಪ್ಪು ಅಂತ ಆಲ್ರೆಡಿ ಹೇಳಾಗಿದೆ ಅಲ್ಲ. ತಪ್ಪು ಮಾಡಿದ್ದಾರೆ, ಅನೇಕರು ತಪ್ಪು ಮಾಡ್ತಾ ಇರ್ತಾರೆ. ಅಲ್ಲ, ಅವ್ರ ಬಗ್ಗೆ ಗೊತ್ತಿತ್ತು ಸರ್, ಮುಂಚೆನೆ ಕ್ರಮ ವಹಿಸಬಹುದಿತ್ತು ಅಂತೇಳಿ ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ಏನ್ ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ. ಮುಂದಿನ ಕ್ರಮ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಈಗ ನನಗೆ ಗೊತ್ತಿರಲಾರ್ದೆ ನಾನೇನು ಮಾತಾಡಲ್ಲ. ಅದ್ರ ಆಮಿಷ ಇರಲಾರ್ದೆ ಏನೋ ಮಾಡೋದು. ಸರ್, ನಿರ್ಮಲಾ ಸೀತಾರಾಮನ್ ಅವರನ್ನ ಅವರು ಭೇಟಿ ಮಾಡಕ್ ಪ್ರಯತ್ನ ಮಾಡಿದ್ರಂತೆ. ಬೋಗಸ್ ಇದು. ರಾಜ್ಯಸಭಾ ಸದಸ್ಯರು ಸಾಮಾನ್ಯವಾಗಿ ಪಾರ್ಟಿ ಬೇಸ್ ಮೇಲೆ ಆರಿಸಿ ಬರ್ತಾರೆ. ಈಗೇನು ಇವರೆಲ್ಲ ಆರಿಸಿ ಬಂದಿದಾರಲ್ಲ, ಇವ್ರು ಹೋದ ತಕ್ಷಣ ಇವ್ರ ಮನೆಗೆ ಸ್ವಾಗತ ಮಾಡಿ ಇವ್ರ ಮನೆಯಲ್ಲೇ ಇಟ್ಕೋತಾರೆ. ಇವ್ರ ಮನೆಯಲ್ಲೇ ವಸತಿ ಉಡೋರಿದ್ದಾರೆ ಅವರು. ಇಟ್ ಇಸ್ ಆಲ್ ಅಟರ್ ನಾನ್ಸೆನ್ಸ್. ಸರ್, ಮತಗಳು ಸಿದ್ದರಾಮಯ್ಯ ನಾವು ಎನ್ಡಿಎದಿಂದ ಹಾಕಿದ್ವಿ, ಬಿಜೆಪಿಯಿಂದ ಒಂದು, ಎನ್ಡಿಎದಿಂದ ಜನತಾದಳದಿಂದ ಒಂದು ಹಾಕಿದ್ವಿ. ಅದರಲ್ಲಿ ಏನ್ ತಪ್ಪಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಆದ್ರೆ ಇದರಲ್ಲಿ ನಮ್ಮ ಪಾರ್ಟಿಯವರು ನಮಗೆ ಮೋಸ ಮಾಡಿರುವಂತದ್ರ ಬಗ್ಗೆ ನಾವು ಮುಂದೆ ಕ್ರಮ ಏನ್ ಕೈಗೊಳ್ಬೇಕು ಮತ್ತು ಮುನ್ನೆಚ್ಚರಿಕೆ ಏನ್ ತೆಗೆದುಕೊಳ್ಳಬೇಕು. ಜನಾರ್ದನ್ ರೆಡ್ಡಿ ಇರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಲ್ಲ. ಅವ್ರು ಹೇಗೆ ಡಿಸಿಷನ್ ತಗೊಂಡಿದ್ದಾರೆ, ಅವ್ರು ಯಾಕೆ ಡಿಸಿಷನ್ ತಗೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟದ್ದು. ಬಿಜೆಪಿ ಬೆಂಬಲ ಹೇಳಿದ್ರಲ್ಲ ನಮ್ಮ ಪಾರ್ಟಿ ಅವರು ಇಬ್ಬರು ಏನು ಸದಸ್ಯರು ಮಾಡಿದ್ದಾರೆ ಅಂತ ವರದಿ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರವನ್ನು ಪರಿಶೀಲಿಸಿ ನಿರ್ಣಯ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.